ಪಂಚಮಸಾಲಿ ಪೀಠದಲ್ಲಿ ಹೈ ಡ್ರಾಮಾ ನಡೀತಾ ಇದ್ದು ಟ್ರಸ್ಟಿಗಳ ಸಭೆಯನ್ನ ಬಹಿಷ್ಕಾರ ಮಾಡಿದ್ದಾರೆ ವಚನಾನಂದ ಶ್ರೀ ಲೆಕ್ಕ ಕೊಡಿ ಚಳವಳಿ ಸಮಿತಿ ಬಹಿಷ್ಕಾರ ಮಾಡಿದೆ. ಉಮಾಪತಿ ಕಳ್ಳ ಕಳ್ಳ ಅಂತ ಹೇಳಿ ಶ್ರೀಗಳ ಪರ ಭಕ್ತರು ಕೂಗಿದ್ದಾರೆ. ಸ್ವಾಮೀಜಿ ಮಠ ಬಿಡಲ್ಲ ಅಂತ ಭಕ್ತರು ಕೂಗಿದ್ದಾರೆ. ಟ್ರಸ್ಟಿಗಳೇ ಇಲ್ಲಿಂದ ಹೊರ ಹೋಗ್ಲಿ ಅಂತ ಹೇಳಿದ್ದಾರೆ ಭಕ್ತರು. ಟ್ರಸ್ಟಿಗಳು ಹಾಗೂ ಭಕ್ತರ ನಡುವೆ ವಾಕ್ ಸಮರವೇ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಒಂದ್ ಕಡೆ ಈಗಾಗಲೇ ಮಠದ ಟ್ರಸ್ಟಿಗಳು ಲೆಕ್ಕ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ವಚನಾನಂದ ಶ್ರೀಗಳು ಹೇಳ್ತಿದ್ದಾರೆ ಅದು ಕೃಷ್ಣನ ಲೆಕ್ಕ, ನಮಗೆ ರಾಮನ ಲೆಕ್ಕ ಬೇಕು, ಇವರೇ ಈ ರೀತಿಯಾಗಿ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿ. ಇದಕ್ಕೆ ಯಾವ ರೀತಿಯಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ? ಈ ಒಂದು ಹೈಡ್ರಾಮಾ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಎಸ್ ನವಿತಾ ಜೈನ್, ಏನು ಬೆಳಗ್ಗಿಂದನೂ ಕೂಡ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಹೈಡ್ರಾಮ್ಗಳೇ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಏನು ಟ್ರಸ್ಟಿಗಳು ಒಂದು ವೇದಿಕೆಯಲ್ಲಿ ಲೆಕ್ಕವನ್ನ ಬೋಧನೆ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಏನು ಸ್ವಾಮೀಜಿ ಪರವಾಗಿರ್ತಕ್ಕಂತಹ ಏನು ಲೆಕ್ಕ ಕೊಡಿ ಚಳುವಳಿ ಸಮಿತಿಯವರು ಒಂದ್ ಕಡೆ ಮಠದ ಕಡೆ ಸಭೆ ಸೇರಿರುವಂತದ್ದು. ಒಂದ್ ವೇದಿಕೆ ಟ್ರಸ್ಟಿಗಳದು, ಮತ್ತೊಂದು ವೇದಿಕೆ ಈಗ ಲೆಕ್ಕ ಕೊಡಿ ಚಳುವಳಿ ಅವ್ರದ್ದು. ಇವರು ಒಂದ್ ಕಡೆ ಏನು ಲೆಕ್ಕವನ್ನ ಈಗಾಗ್ಲೇ ಏನು ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ರು ಅನ್ನೋದನ್ನ ಟ್ರಸ್ಟಿಗಳು ಈಗಾಗಲೇ ವೇದಿಕೆ ಮುಖಾಂತರ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಇಷ್ಟು ಕೊಟ್ಟಿದ್ರು ಅಂತ ಹೇಳಿ ಈಗಾಗಲೇ ಏನು ದಾಖಲೆಗಳನ್ನ ಇಟ್ಕೊಂಡು BC ಉಮಾಪತಿ ಅವರು ಏನಿದ್ದಾರೆ ಅವ್ರು ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನು ಲೆಕ್ಕ ಕೇಳಿದಂತವ್ರು ಕೂಡ ಅಲ್ಲಿ ವೇದಿಕೆ ಬಳಿ ಬರ್ಲಿಕ್ಕೆ ಸಿದ್ಧವಿಲ್ಲ. ಅವರು ಇಲ್ಲೇ ಮಠದ ಬಳಿಯೇ ಸ್ವಾಮೀಜಿಗಳ ಜೊತೆಗೆ ಒಂದು ಸಭೆಯನ್ನ ಸೇರಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ಇವರು ಕೊಡುವಂತಹ ಲೆಕ್ಕ ಯಾವುದೇ ರೀತಿ ಸರಿ ಇಲ್ಲ, ನಾವು ಅದನ್ನು ಒಪ್ಪೋದು ಇಲ್ಲ ಅಂತ ಹೇಳಿ ಈಗಾಗಲೇ ಏನು ಲೆಕ್ಕ ಕೊಡಿ ಅಂತ ಏನು ಕೇಳ್ತಿದ್ರು ಲೆಕ್ಕ ಕೊಡಿ ಚಳುವಳಿಯವರು ಅವ್ರು ಹೇಳ್ತಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಸ್ವಾಮೀಜಿಗಳು ಕೂಡ ಏನು ಮಾತನಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ತೋರಿಸಿ ಏನು ಸರ್ಕಾರ 10 ಕೋಟಿ ಅನುದಾನ ಬಂದಿತ್ತು, ಈ ಅನುದಾನ ಇದುವರೆಗೂ ಎಲ್ಲೂ ಕೂಡ ಲೆಕ್ಕ ಇಲ್ಲ, ಎಲ್ಲಿ ಹೋಗಿದೆ ಅನ್ನೋದನ್ನ ಪ್ರಶ್ನೆಯನ್ನು ಕೂಡ ಸ್ವಾಮೀಜಿ ಅವರು ಮಾಡಿರುವಂತದ್ದು. ಹೀಗಾಗಿ ಯಾರು ಪ್ರಶ್ನೆಯನ್ನ ಮಾಡ್ತಾರೋ ಅಂತವ್ರನ್ನ ಬಹಿಷ್ಕರಿಸುವಂತ ಕೆಲಸವನ್ನ ಈಗ ಟ್ರಸ್ಟಿ ಅವರು ಮಾಡ್ತಿದ್ದಾರೆ. ಹಿಂದೆ ಇದ್ದಂತಹ ಮಾಂತಾ ಸ್ವಾಮೀಜಿಗಳು ಕೂಡ ಸಾಕಷ್ಟು ಹಿಂಸೆಗಳನ್ನ ಕೊಟ್ಟು ಅವ್ರನ್ನ ಮಠ ಬಿಡಿಸುವಂತ ಕೆಲಸಗಳನ್ನ ಆಯ್ತು ಅನ್ನೋ ಒಂದು ಮಾತನ್ನ ಈಗ ವಚನಾನಂದ ಶ್ರೀಗಳು ಹೇಳೋದು. ಹೀಗಾಗಿ ಏನು ಎರಡೂ ಬಣದವರು ಕೂಡ ಸಾಕಷ್ಟು ಹೈಡ್ರಾಮಾಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಇಲ್ಲಿ ಲೆಕ್ಕ ಕೊಡ್ತಾ ಇದ್ದಾರೆ, ಮತ್ತೊಂದಷ್ಟು ಕಡೆ ಕೆಲವೊಂದು ಕಡೆ ಘೋಷಣೆಗಳು ಕೂಡ ಕೂಗ್ತಾ ಇದ್ದಾರೆ. ಏನು ಏಕೈಕಿ ಲೆಕ್ಕ ಕೊಡುವಂತ ಸಂದರ್ಭದಲ್ಲಿ ಏನು ಲೆಕ್ಕ ಕೇಳುವ ಒಂದು ಬಣ ಏನಿತ್ತು, ಆ ಬಣ ಏಕಾಏಕಿ ಗೇಟ್ನಿಂದ ಒಳ ಬಂದು ಮಠದ ಒಳಗಡೆ ಬರ್ತಿದ್ದಂತೆ ಒಂದಿಷ್ಟು ಘೋಷಣೆಗಳನ್ನು ಕೂಗ್ತಾ ಬರ್ತಾರೆ. ಅದಾದ ಬಳಿಕ ಎರಡೂ ಬಣಗಳ ನಡುವೆ ಒಂದಿಷ್ಟು ವಾಗ್ವಾದಗಳನ್ನ ನಡೆಯುತ್ತೆ. ಅದಾದ ಬಳಿಕ ಏನು ಪೊಲೀಸರು ಮಧ್ಯ ಪ್ರವೇಶಿಸಿ ಇಬ್ಬರನ್ನು ಕೂಡ ಸಮಾಧಾನ ಪಡಿಸ್ತಾರೆ. ಅದಾದ ಬಳಿಕ ಏನು ಮತ್ತೆ ಈಗ ಸಭೆಯನ್ನ ಸೇರಿರುವಂತದ್ದು ಏನು ಸ್ವಾಮೀಜಿ ಪರವಾಗಿರ್ತಕ್ಕಂಥವ್ರು ಈಗ ಒಂದು ಸಭೆಯನ್ನ ಮಾಡ್ತಿರುವಂತದ್ದು. ಅದಲ್ಲದೆ ಕೂಡ ಈ ಕಡೆ ಒಂದ್ ಕಡೆ ವೇದಿಕೆಯಲ್ಲಿ ಈಗಾಗಲೇ ಟ್ರಸ್ಟಿ ಲೆಕ್ಕ ಕೊಡುವಂತ ಕೆಲಸವನ್ನು ನಡೀತಾ ಇದೆ. ಅದಲ್ಲದೆ ಕೂಡ ಇನ್ನು ಕೆಲವರು ಕೂಡ ಏನು ಮುಂಗೋಪಿತನವನ್ನು ತೋರಿಸಿ ಕಾಲ್ ಕೆರೆದು ಜಗಳಕ್ಕೆ ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಪೊಲೀಸರು ಕಡಿವಾಣ ಹಾಕಿ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸವನ್ನ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು ನವಿತಾ ಜೈನ್ ಸದ್ಯಕ್ಕೆ. ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಹರಿಹರ ಪೀಠದಲ್ಲಿ ಲೆಕ್ಕ ಕೊಡ್ತಾ ಇದ್ದಾರೆ ಒಂದ್ ಕಡೆ ಮಠದ ಟ್ರಸ್ಟಿಗಳು, ಮತ್ತೊಂದ್ ಕಡೆ ಆ ಲೆಕ್ಕ ಸರಿ ಇಲ್ಲ, 10 ಕೋಟಿ ಅನುದಾನವನ್ನ ಸರ್ಕಾರ ಕೊಡ್ತಲ್ಲ ಅದನ್ನ ನೀವು ಯಾವ ರೀತಿಯಾಗಿ ಬಳಕೆ ಮಾಡಿದ್ದೀರಿ ಅನ್ನೋದ್ರ ಲೆಕ್ಕ ಕೊಡಿ, ನೀವು ಯಾವುದೋ ಲೆಕ್ಕ ಕೊಡೋದು ಅದರ ಸರಿಯಾದಂತಹ ಲೆಕ್ಕ ಅಲ್ಲದೆ ಇರೋದು ನಮಗೆ ಬೇಡ ಅಂತ ಹೇಳಿ ಶ್ರೀಗಳ ಭಕ್ತರು ಹೇಳ್ತಾ ಇದ್ದಾರೆ. ಹೈ ಡ್ರಾಮಾವೇ ನಡೆದಿದೆ. ಒಂದ್ ಕಡೆ ಟ್ರಸ್ಟಿಗಳು, ಮತ್ತೊಂದು ಕಡೆ ಶ್ರೀಗಳ ಭಕ್ತರು, ಹೀಗೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಈಗಾಗಲೇ ವಾಗ್ವಾದ ಕೂಡ ನಡೆಯಿತು, ಹೊಡೆದಾಟ ಬಡದಾಟ ಆಗೋರ್ಗೂ ಕೂಡ ಆಯಿತು, ಘೋಷಣೆಗಳು ಅಲ್ಲಿ ಟ್ರಸ್ಟಿಯ ವಿರುದ್ಧ ಈಗಾಗಲೇ ಕಳ್ಳ ಕಳ್ಳ ಅನ್ನುವಂತಹ ಘೋಷಣೆಗಳನ್ನ ಶ್ರೀಗಳ ಭಕ್ತರು ಅಲ್ಲಿ ಘೋಷಣೆಗಳು ಕೂಗ್ತಾ ಇರೋದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಎರಡೂ ಕಡೆ, ಒಂದ್ ಕಡೆ ಟ್ರಸ್ಟಿಗಳ ಪರವಾಗಿ ಮತ್ತೊಂದು ಕಡೆ ಶ್ರೀಗಳ ಪರವಾಗಿ ಬಂದಂತಹ ಭಕ್ತರುಗಳು ಅಲ್ಲಿ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಅಲ್ಲಿ ಹೋಗಿದೆ. ಅಲ್ಲ ನೀರವನ್ನ